ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಬೃಹತ್ ನೀರಾವರಿ ಯೋಜನೆಗಳ ಪೈಪ್ಲೈನ್ ಕಾಮಗಾರಿಯಿಂದ ಹದಗೆಟ್ಟ ಹಳೆ ದಾಂಡೇಲಿಯ ರಸ್ತೆ. ದಾಂಡೇಲಿ ತಾಲೂಕಿನಲ್ಲಿ ಹಳೆ ದಾಂಡೇಲಿಯ ಚರ್ಚ್ನಿಂದ ಸಂಡೇ ಮಾರ್ಕೆಟಿನವರೆಗೂ ರಸ್ತೆ ದುರಸ್ತಿ ಮಾಡಿ 3 ತಿಂಗಳಾಗಿತ್ತು ಅಷ್ಟೇ. ರಸ್ತೆಯ ಕಾಮಗಾರಿ ಉತ್ತಮ ಗುಣಮಟ್ಟ ಇಲ್ಲದಿರುವುದರಿಂದ ಮಳೆಯಲ್ಲಿ ಪುನಃ ರಸ್ತೆಗಳಿಗೆ ಹೊಂಡ ಬಿದ್ದು ವಾಹನ ಸವಾರರಿಗೆ ಸಂಚರಿಸಲು ಕಷ್ಟವಾಗುತ್ತದೆ. ಅಂಗವಿಕಲರು ತ್ರಿಚಕ್ರ ವಾಹನವನ್ನು ಸಂಚರಿಸುವಾಗ ಹೊಂಡಗಳು ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯದೆ ಅಪಘಾತಕ್ಕೆ ಈಡಾಗುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾಧ್ಯಮದವರನ್ನು ಜುಲೈ 18ರಂದು ಮಾಹಿತಿ ನೀಡಿದ್ದಾರೆ. ಬೃಹತ್ ನೀರಾವರಿ ಯೋಜನೆಗಳ ಪೈಪ್ಲೈನ್ ಕಾಮಗಾರಿ ಮತ್ತು ಯುಜಿಡಿ ಕಾಮಗಾರಿಗಳಿಂದ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಹಾಳು ಕೊಂಪೆಗಾಗಿವೆ. ನಿತ್ಯ ನೂರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡಲು ಹರಸಾಹಸ ಪಡೆಯುತ್ತಿದ್ದಾರೆ. ವಾಹನ ಸವಾರರು ತಮ್ಮ ವಾಹನಗಳನ್ನು ರಸ್ತೆಯಲ್ಲಿ ತಂದರೆ 4 ಪಂಚರ್ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಕಳೆದ 2 ವರ್ಷಗಳಿಂದ ಹಾಳಾಗಿರುವ ರಸ್ತೆ ಸರಿಪಡಿಸಿ ಎಂದು ಕೂಗೇರಿಕೊಂಡರು. ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿರ್ಮಿಸಿದ ಹೊಸ ರಸ್ತೆಯು ಕೇವಲ 3 ತಿಂಗಳಲ್ಲಿ ಹದಗೆಟ್ಟು ರಸ್ತೆಗಳು ಈಜಿಕೊಳಗಾಗಿ ಮಾರ್ಪಟ್ಟಿವೆ. ಅರ್ಥವಿಲ್ಲದ ರಸ್ತೆ ಮಾಡಿ ಸಾರ್ವಜನಿಕರ ಜೀವ ಹಿಂಡುತ್ತಿದ್ದೀರಾ? ಈ ರಸ್ತೆಯಿಂದ ನಮಗೆ ಸಾಕಾಗಿದೆ. ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಈ ಭಾಗದ ಸಾರ್ವಜನಿಕರಾದ ಸಲೀಂ ಖತೀಬ್, ಸಂಗೀತಾ ಮಾನಗೆ, ಗೀತಾ ನಾಯಕ್, ಸಂಶುದ್ದೀನ್, ಇಮ್ತಿಯಾಜ್ ಸೌದಾಗರ್ ಹಾಗೂ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಎಂದು ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಡಮ್, ಡೈಲಿ ಈ ಥರನೇ ಬಂದು ಈ ಕಡೆನೇ ಇದೇ ಥರ ವೆಹಿಕಲ್ ನಿಮ್ಗೆ ಸಿಕ್ಕೊಂತಾ ಇರ್ತಾ? ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನೀವೆಲ್ಲ ಇದ್ದೀರಿ, ನಮ್ಮದು ಆಗುತ್ತೆ. ಯಾರು ಇಲ್ಲಾಗಿದ್ದವಾಗ ನಾವು ಎಲ್ಲ ಯಾರು ಇಲ್ಲದಾಗ ವೆಹಿಕಲ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ನಿಂತ್ಕೊಂಡ್ಬಿಡ್ತೀನಿ. ಯಾರು ಬರ್ತಾರೋ ಇಲ್ಲೋ ಅಂತ ಕಾಯ್ತಾ ಇರ್ತೀನಿ. ಅದ್ರ ನಂತರ ಹೋಗ್ತೀನಿ. ಒಂದ್ಸಲ ಅಂತೂ ರಜೆನೇ ಹಾಕಿದ್ದೆ ನಾನು ಕಾಲೇಜಿಗೆ. ಡ್ಯೂಟಿಗೆ ಹೋಗ್ಲಿಕ್ಕೆ ರಜೆ ಹಾಕೋಕ್ಕಾಗುತ್ತೆ. ಒಂದ್ಸಲ ನಮ್ಮ ಅಣ್ಣ ಬಿಟ್ಬಿಡ್ತಾರೆ. ಡೈಲಿ ಆಗೋದಿಲ್ಲ. ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಡ್ಯೂಟಿಗೆ ಹೋಗ್ಬೇಕಾಗುತ್ತೆ ಡೈಲಿ. ರಜೆ ಅಂತೂ ಹಾಕ್ಲಿಕ್ಕಾಗಲ್ಲ. ಸರ್, ನೀವು ಡೈಲಿ ಬಂದು ಅವರನ್ನ ಪುಷ್ ಮಾಡ್ತಾ ಇರ್ತೀರಾ ವೆಹಿಕಲ್ ಇಲ್ಲಿ? ಇವ್ರಿಗೆ ನಾನು ಡೈಲಿ ಕಾಲ್ ಮಾಡ್ತೀನಿ. ಬೆಳಗ್ಗೆ ಒಂದ್ಸತ, ಸಾಯಂಕಾಲ ಒಂದ್ಸತ, ಡೈಲಿ. ಯಾರಾದ್ರೂ ಒಬ್ರು ಬೇಕೇ ಬೇಕು. ನನಗೆ ಒಬ್ಬರಿಗಂತೂ ಈ ರೋಡಲ್ಲಿ ಗಾಡಿ ಒಬ್ಬರು ಓಡಿಲಿಕ್ಕಾಗಲ್ಲ. ಯಾಕಂದರೆ ಟೋಟಲಿ ಅಲ್ಗಾಡ್ತದೆ ಗಾಡಿ. ಇದು ಸ್ಪೆಷಲ್ ಗಾಡಿ. ಮತ್ತು ನಾನು ಬೇರೆ ಹಂಡಿಗೆ ಅದು ನನಗೂ ಬ್ಯಾಲೆನ್ಸಿಂಗ್ ಆಗಲ್ಲ. ಸರ್, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಈ ರೋಡಿಂದ? ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾಳ ಪ್ರಾಬ್ಲಮ್ ಇದೆ ಸರ್. ನಮ್ಮ ಗಾಡಿ ಆದ್ರೆ ಹೋಗೋದಿಲ್ಲ. ಎಲ್ಲಿಯೂ ಒಂದ್ಸಲ ಅದು ನಡಕ್ಕೆ ಒಂದು ಗಾಲಿ ಇರ್ತದಲ್ಲ, ಆ ಗಾಲಿಯಾಗ ಸ್ವಲ್ಪ ಇದಾಯ್ತಂದ್ರೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾರಾದರೂ ಸಪೋರ್ಟ್ ಬೇಕಾಗ್ತದೆ. ಭಾಳ ತೊಂದರೆ ಇರ್ತದೆ. ವೆಹಿಕಲ್ ಸಿಕ್ಕೊಂಡಾಗ ಯಾರಾದರೂ ದುಗ್ಸ್ಬೇಕಾಗುತ್ತಾ? ಹೌದೌದು ಸರ್, ಅದೇ ಹೇಳ್ತಾ ಇದ್ದಾರೆ. ಸಪೋರ್ಟ್ ಬೇಕಾಗ್ತದೆ. ಸಿಕ್ಕೊಂತಂದ್ರೆ ಮತ್ತು ಹಂಗೆ ಜಾಮ್ ಆಗಿಬಿಡ್ತದೆ. ಭಾಳ ಪ್ರಾಬ್ಲಮ್ ಇದೆ. ಅವ್ರು ಹ್ಯಾಂಡಿಕ್ಯಾಪ್ಟ್ ಅವ್ರು ಬಂದಿದ್ದಾರಲ್ವಾ ಈಗ, ಅವರು ಡೈಲಿ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವರಿಗೆ? ಹೌದು ಸರ್, ಅವ್ರಿಗೆ ಡೈಲಿ ಇದೇ ಥರ ಸಮಸ್ಯೆ ಆಗ್ತಾ ಇರ್ತದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಗ್ಯಾರೇಜವರೆಲ್ಲ ಜನ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸರ್. ಸ್ವಲ್ಪ ಮಳೆ ಆಯಿತು ಅಡ್ಡಿಲ್ಲ, ಎಲ್ಲರೂ ಮಾಡ್ತಾರೆ. ಇಲ್ಲದಾಗ ಪಾಪ ಅವ್ರಿಗೆ ಸಮಸ್ಯೆ ಆಗ್ತಾ ಇರ್ತದೆ. ಅವರೇ ಅಷ್ಟೇ ಅಂತ ಅಲ್ಲ, ಅಲ್ಲೆಲ್ಲ ನೀರು ನಿಂತ್ಕೋತದೆ ಸರ್. ನೀವು ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ನೀರು ನಿಂತ್ಕೋತಾ ಇರ್ತದೆ. ಅಲ್ಲಿ ನೀರು ಕೂಡ ಲೀಕೇಜ್ ಆಗ್ತಾ ಇದೆ. ಪಕ್ಕದಲ್ಲಿ ಕೆಸರು ಇದೆ. ಹಾಗೆಲ್ಲ ಬರ್ತಾ ಇದೆ. ಆ ಕಡೆಯಿಂದ ವ್ಯಾನ್ಗಳು ಬರ್ತಾ ಇರ್ತಾರೆ, ಬಸ್ಗಳು ಬರ್ತಾ ಇರ್ತಾರೆ. ಅವ್ರು ಹೋಗಿ ನಡು ನಿಂತ್ಕೊಂಡ್ಬಿಟ್ರೆ ಫಸ್ಟ್ ಆಫ್ ಆಲ್ ಅವರಿಗೆ ನಿಂತ್ಕೊಳ್ಳಿಕ್ಕಾಗಲ್ಲ. ಎರಡನೇದು, ನೀರೆಲ್ಲ ಅವ್ರ ಮೈ ಮೇಲೆ ಹೋಗುತ್ತೆ. ಹೋಗಿ ಸಡನ್ಲಿ ಬೇರೆ ವ್ಯಕ್ತಿ ಕೂಡ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕಾದ್ರೂ ಕೂಡ ಸಮಸ್ಯೆ ಆಗ್ತಾ ಇರ್ತದೆ ಸರ್. ನೀವಲ್ಲಿ ನೋಡ್ಬೋದು, ಆ ಕಡೆಯೂ ಕೂಡ ನೀರು ಬರ್ತಾ ಇದೆ. ಈ ಕಡೆ ಚರಂಡಿ ನೀರು ಕೂಡ ಹೋಗ್ತಾ ಇರ್ತದೆ. ಅವರು ಗಂಡು ಮಕ್ಕಳಾದರೆ ಓಕೆ, ಹೋಗಿ ಹೆಲ್ಪ್ ಮಾಡ್ಬೋದು. ಹೆಣ್ಮಕ್ಳು ನಿಂತರೆ ಪಕ್ಕದವ್ರು ಹೇಗೆ ಹೆಲ್ಪ್ ಮಾಡ್ಲಿಕ್ಕಾಗುತ್ತೆ ಹೇಳಿ ಸರ್? ಆಗಲ್ಲ. ಆಮೇಲೆ ಕೆಸರು ಕೂಡ ಇದೆ ಹೆಚ್ಚಾಗಿ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಪಕ್ಕದಲ್ಲಿ ಎಲ್ಲ ನೀರು ಲೀಕೇಜ್ ಆಗ್ತಾ ಇದೆ. ಅದು ಕೂಡ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದವ್ರು ಸರೇ ಹೇಳ್ತಾ ಇದ್ದಾರೆ. ಈಗ ನೀರಿದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ.
ಬೇಸಿಗೆಗಾಲದಲ್ಲಿ ಇದೇ ಥರ ಸಮಸ್ಯೆ ಆದರೆ ಅದು ನೀರು ಸೀದಾ ನದಿಗೆ ಹೋಗ್ತಾ ಇದೆ. ಆ ನೀರನ್ನು ನಾವು ಕುಡಿತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ನಗರದಲ್ಲಿ ಡೆಂಗಿ ಅಂತಹ ರೋಗಗಳು ಬರ್ತಾ ಇದ್ದಾವೆ. ಈ ನೀರಿನಿಂದ, ಕಲುಷಿತ ನೀರಿನಿಂದ ಜನರಿಗೆ ಕೂಡ ರೋಗಗಳು ಬರಬಹುದು. ಈ ಸಮಸ್ಯೆನ ಬೇಗನೆ ಪರಿಹಾರ ಆಗಬೇಕು. ಯಾಕಂದರೆ ನಾವು ಕೈಕಾಲಿದ್ದವರೇ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಸಮಸ್ಯೆ ಆಗುತ್ತೆ. ಹ್ಯಾಂಡಿಕ್ಯಾಪ್ ಅವ್ರು ಏನು ಮಾಡಬೇಕು, ಬೇಗ ಕರೆದ ತಕ್ಷಣ ಬರಲಿಕ್ಕಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ 2 ಗ್ಯಾರೇಜ್ ಇರೋದು, ಅವರೇ ನೈಟಲ್ಲಿ, ಈಗ ಡೈಲಿ ಆಗ್ಬೋದು, ನೈಟಲ್ಲಿ ಕೂಡ ಅವ್ರು ಒಂದೊಂದ್ಸಲ ನಿಂತ್ಕೋತಾರೆ. ಕೆಲವೊಬ್ರು ಜನ ಬಿಟ್ಟಿದ್ದಾರೆ ಸರ್ ಅಲ್ಲಿ, ಮೊನ್ನೆ 2 ಜನ. ಕಾರವಾರದ ಕಡಲ ತೀರದ ಸಮೀಪದಲ್ಲಿ ವಾಣಿಜ್ಯ ಹಡಗಿಗೆ ಬೆಂಕಿ. MV ಮೈರಿಸ್ ಪ್ರೈಮ್ ಫೋರ್ಟ್ ಹೆಸರಿನ ವಾಣಿಜ್ಯ ಹಡಗು. ಜುಲೈ 18ರಂದು ರಾತ್ರಿ ಬೆಂಕಿ ಅವಘಡಕ್ಕೆ ತುತ್ತಾದ ಹಡಗು. ಕೋಸ್ಟ್ ಗಾರ್ಡ್ನವರು ಸಾಮಾಜಿಕ ಜಾಲತಾಣದಲ್ಲಿ ನೀಡಿದ ಮಾಹಿತಿಯಂತೆ ಕಾರವಾರದ ಕಡಲಲ್ಲಿ 6.5 ನಾಟಿಕಲ್ ಮೈಲು ದೂರದಲ್ಲಿ ಬೆಂಕಿ ಅವಘಡ. ಗೋವಾದ ICG ದ್ರೋಣಿಯರ್ ಏರ್ ಕ್ರಾಫ್ಟ್ನಿಂದ ಪರಿಸ್ಥಿತಿಯ ಮೇಲೆ ನಿಗಾ. ಕೊಚ್ಚಿಯಿಂದಲೂ ಒಂದು ಏರ್ಕ್ರಾಫ್ಟ್ನ ರವಾನೆ. ಕೋಸ್ಟ್ ಗಾರ್ಡ್ನ ಸಚೇತ್, ಸುಜಿತ್, ಸಾಮ್ರಾಟ್ ಹಡಗುಗಳಿಂದ ರಕ್ಷಣಾ ಕಾರ್ಯಾಚರಣೆ.